ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬೀತಾ. ಚುನಾವಣೆ ಹತ್ರ ಬಂತು. ನಿಮ್ಗೆ ಗೊತ್ತಿದ್ದಂತೆ ಚುನಾವಣೆ ಬರ್ತಾ ಇದ್ದಂತೆ ಅಲ್ಲಲ್ಲಿ ವೇದಿಕೆ ಸಿದ್ಧ ಆಗುತ್ತೆ, ಪ್ರಚಾರ ಶುರುವಾಗುತ್ತೆ. ಮತ್ತೆ ಅದೇ ಭಾಷಣ, ಮಾತುಗಳ ಸುರಿಮಳೆ. ಇದನ್ನೆಲ್ಲ ಕೇಳಿ ಕೇಳಿ ಜನನೂ ಸುಸ್ತಾಗ್ಬಿಟ್ಟಿದ್ದಾರೆ. ನಾಯಕರ ಹುಸಿ ಭರವಸೆಗಳನ್ನ ಕೇಳಿ ಬೇಸತ್ತ ನಿಮಗೊಂದು ಚೇಂಜ್ ಕೊಡ್ತಾ ಇದೆ ಸುವರ್ಣ ನ್ಯೂಸ್. ರಾಜಕಾರಣಿಗಳ ಬಗ್ಗೆ ನಿಮ್ಮ ಮಾತೇನು, ನಿಮ್ಮ ನಿಜವಾದ ಸಮಸ್ಯೆಗಳೇನು ಅನ್ನೋದನ್ನ ನಿಮ್ಮ ಏರಿಯಾದಲ್ಲಿ ನಿಮ್ಮ ಜನಗಳ ಮುಂದೆ ನೀವು ಹೇಳಬಹುದು. ವೇದಿಕೆಯನ್ನ ನಾವು ಒದಗಿಸ್ತೀವಿ. ನಿಮ್ಮ ಮಾತನ್ನ ನಮ್ಮ ರಾಜಕೀಯ ಮುಖಂಡರು, ರಾಜ್ಯವಾಳೋಕೆ ರೆಡಿ ಆಗ್ತಾ ಇರುವಂತಹ ನಾಯಕರು ಕೇಳೋ ಹಾಗೆ ನಾವು ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಲೌಡ್ ಸ್ಪೀಕರ್. ನಮ್ಮ ಲೌಡ್ ಸ್ಪೀಕರ್ ತಂಡ ಹೋದ ಪ್ರತಿ ಏರಿಯಾದಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನರಂತೂ ಉತ್ಸುಕತೆಯಿಂದ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಲೌಡ್ ಸ್ಪೀಕರ್ಗೆ ಗ್ರ್ಯಾಂಡ್ ಓಪನಿಂಗ್ ಕೊಟ್ಟವರು ಹಿರಿಯ ರಂಗಕರ್ಮಿ ಮಾಸ್ಟರ್ ಹಿರಣ್ಣಯ್ಯ. ಅವರ ಸಖತ್ ಪಂಚಿಂಗ್ ಮಾತುಗಳನ್ನ ಕೇಳೋಣ ಬನ್ನಿ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರವಾಗಿ ನಮ್ಮ ಸುವರ್ಣ ಚಾನೆಲ್ನವರು ಏರ್ಪಾಡು ಮಾಡಿರುವ ಜನಜಾಗೃತಿಯ ಕಾರ್ಯಕ್ರಮ. ಮೇ 5ನೇ ತಾರೀಕು ಚುನಾವಣೆ ಬರ್ತಾ ಇದೆ. ಈ ಅವಕಾಶ ಮತ್ತೆ ನಮಗೆ ಸಿಗಿರೋದು ಇನ್ನು 5 ವರ್ಷಕ್ಕೇನೆ. 5 ವರ್ಷದಲ್ಲಿ ನಾವು ಮಾಡತಕ್ಕಂತ ಕೆಲಸ ಒಂದು ವೇಳೆ ಸರಿಯಾಗಿದ್ರೆ ಅದರ ಶುಭ ಫಲವನ್ನ 6 ಕೋಟಿ ಜನ 5 ವರ್ಷ ಅನುಭವಿಸ್ತೇವೆ. ನಾವೀಗ ಏನಾದ್ರು ಒಂದು ಸ್ವಲ್ಪ ತಪ್ಪು ಮಾಡಿದ್ರೆ ಸರ್ಕಾರದ 52 ಖಾತೆಯವರು ಕೂಡ ನಮ್ಮನ್ನು ಬೈತಾರೆ. ಕೆಟ್ಟ ಸರ್ಕಾರ ತಂದ್ರಿ, ನಮಗ್ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಮ್ಮನ್ನ ಹಂಚ್ಕೋರನ್ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಅನ್ನೋ ಆಪಾದನೆ ಅವರಿಂದ ನಮಗೆ ಬರುತ್ತೆ. ಇದಲ್ಲದೆ 6 ಕೋಟಿ ಜನ ನಾವು ಕೂಡ ಅನುಭವಿಸಬೇಕಾಗುತ್ತೆ ಕೆಟ್ಟ ಸರ್ಕಾರದ ಫಲವನ್ನ. ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಈ ಸುವರ್ಣ ಚಾನೆಲ್ ಪರವಾಗಿ ಮಾಸ್ಟರ್ ಹಿರಣ್ಣಯ್ಯ ಮಾತಾಡ್ತಿದ್ದಾನೆ ಅಂದ್ರೆ, ನಾನು ಕಳೆದ 65 ವರ್ಷದಿಂದ ಯಾವ ಪಕ್ಷಕ್ಕೂ ಸೇರಿಲ್ಲ. ನನಗೆ ಜಾತಿ ಯಾವುದೂ ಇಲ್ಲ. ನಾನು ನಿಮ್ಮೆಲ್ಲರ ಮತದಾರರ ಜಾತಿ. ಆದ್ರಿಂದ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ಮೊಟ್ಟ ಮೊದಲನೇದಾಗಿ ಚುನಾವಣೆಯ ದಿವಸ ಏನ್ ರಜಾ ಕೊಡ್ತಾರೆ, ಆ ರಜೆವನ್ನ ದಯವಿಟ್ಟು ಬೇರೆ ಯಾವುದಕ್ಕೂ ಬಳಸ್ಕೋಬೇಡಿ. ಯಾರು ಇಷ್ಟ ಅಂದ್ರೆ ಬೇಡ ಅಂತ ಬಿಟ್ಬಿಡ್ಬೇಡಿ. ಹಾಗೆ ಬಿಟ್ರೆ ನಿಮ್ಮ ಮತವನ್ನ ಬೇರೆ ಯಾರಲ್ಲ ತಮ್ಮ ಪಕ್ಷಕ್ಕೆ ಹಾಕಿಸ್ಕೋತಾರೆ. ಆಮೇಲೆ ನಾವು ಕೆಟ್ಟವ್ರಿಗೆ ಓಟ್ ಕೊಟ್ಟಾಗುತ್ತೆ. ಆದ್ರಿಂದ 17ನೇ ನಂಬರ್ ಎ ಫಾರಂ ಅಂತ ಕೇಳಿ ಕೊಡದೆ ಹೋದ್ರೆ ಮೆಟ್ಟ ಹೊಡಿರಿ, ಕೊಡ್ತಾರೆ, ಯಾಕೆ ಕೊಡಲ್ಲ. ಅದನ್ನ ತಗೊಂಡು ಭರ್ತಿ ಮಾಡಿ ನಿಮ್ಮ ಎಡಗೈ ಹೆಬ್ಬೆಟ್ಟನ್ನು ಸಹಿ ಮಾಡಕ್ ಬರದೇ ಹೋದ್ರೆ ಸಹಿ ಮಾಡಿ ಕೊಟ್ಟುಬಿಟ್ರೆ, ಆ ಮತಗಳು ಜಾಸ್ತಿ ಆದ್ರೆ ಆ ಕ್ಷೇತ್ರದಲ್ಲಿ ಚುನಾವಣೆಯ ರದ್ದು ಮಾಡಿ ಆಗ ನಿಂತಿದ್ದವ್ರನ್ನೆಲ್ಲ ತೆಗೆದುಹಾಕಿ ಬೇರೆಯವ್ರು ನಿಲ್ಲಿಸಿ ಆರ್ಡರ್ ಮಾಡ್ತಾರೆ ಚುನಾವಣಾ ಆಯೋಗ. ಇದನ್ನ ಇದುವರೆಗೂ ಯಾರು ಹೇಳಿಲ್ಲ. ನಾನು ಮಾನ್ಯ ನ್ಯಾಯಮೂರ್ತಿ ಸಂತೋಷ್ ಗಡಿಯವರು, ದೊರಸ್ವಾಮಿಗಳು, ಇಂಥ ನಾನ್ ಪಾರ್ಟಿ ಜನ, ನಾವು ಕೇವಲ ಮತಗಳನ್ನ ಜನಗಳನ್ನ ಕುರಿತಾಗಿ ಮಾತಾಡುವವರು ಮಾತ್ರ ಹೇಳ್ತಾರೆಯೇ ವಿನಃ ಪಕ್ಷದವರು ಇದನ್ನು ಹೇಳೋದಿಲ್ಲ. ಯಾಕೆಂದ್ರೆ ನೀವೆಲ್ಲ ಇದನ್ನೇ ಮಾಡ್ಬಿಟ್ರೆ ನನ್ನ ಮಕ್ಕಳೆಲ್ಲ ಹೋಗಿಬಿಡ್ತಾರೆ. ಇವತ್ತಿರೋರಲ್ಲಿ 70 ಜನಕ್ಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ, 50 ಜನಕ್ಕೆ ವಾರೆಂಟ್ ಇದೆ, ಸುಮಾರು 30 ಜನ ಜೈಲಿಗೆ ಹೋಗಿ ಬಂದವರಿದ್ದಾರೆ. ಇಂಥವರೆಲ್ಲ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಕ್ ಯೋಗ್ಯರಾ? ಅಂತವ್ರನ್ನ ಪೊಲೀಸ್ನವ್ರು ಕಾಯ್ತಾ ಇದ್ದಾರೆ, ಸಿಕ್ಕಿದ್ರೆ ಒಳಗಾಕೋಣ ಅಂತ. ಪುಸ್ತಕಂತ ಹೋಗಿ MLA ಕೂತ್ ಬಿಡ್ತಾರೆ. ಪಾಪ ಪೊಲೀಸ್ನವ್ರು ಕೈ ಕಟ್ಟದಾಗ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಹಿಡಿದ್ರೆ ಬೇರೆ ಯಾವ್ದಕ್ಕೆಲ್ಲ ರೆಕಮೆಂಡೇಶನ್ ತಗೊಂಡ್ಬಂದು ಬಿಡಿಸ್ಕೊಂಡು ಹೊರಗೆ ಬರ್ತಾರೆ. ನಾವು ಪೊಲೀಸ್ನವ್ರನ್ನ ಬೈತೀವಿ, ನಾವು ದಡ್ರು, ನಾವು 5 ವರ್ಷ ಚಾನ್ಸ್ ನಮಗೆ ಸಿಕ್ಕಿದೆ ಇವಾಗ. ಅಂತವ್ರನ್ನ ನಾವೇ ರಿಜೆಕ್ಟ್ ಮಾಡೋಣ, ನಾವೇ ಒದ್ದೋಡ್ಸೋಣ. ಭಾಷಣ ಮಾಡಕ್ಕೆ ಯಾವನಾರ ರಾಜಕಾರಣಿ ಬಂದ್ರೆ ಅವರಿಗೆ ಚಪ್ಪಾಳೆ ಹೊಡಿಯೋದೆಲ್ಲ ನಮ್ ಕೆಲಸ. ಅವನ್ನ ನಿಲ್ಲಿಸಿ, ಏನಪ್ಪಾ ಹೋದ್ ಸಲ ಬಂದಿದ್ದಿಲ್ಲ, ಎಷ್ಟು ದುಡ್ಡು ಮಾಡ್ಕೊಂಡೆ, ನಮ್ ಕೆಲಸ ಎಷ್ಟು ಮಾಡಿದೀಯಾ ನೋಡಿ. ವರ್ಷಕ್ಕೆ 100 ದಿನ ನಡಿಬೇಕು ಅಸೆಂಬ್ಲಿ. ಇದನ್ನ ದಯವಿಟ್ಟು ಚೆನ್ನಾಗಿ ಕಾಂಪ್ಲೇಟ್ ಮಾಡಿ. 1 ವರ್ಷಕ್ಕೆ 100 ದಿನ ಅಸೆಂಬ್ಲಿ ನಡಿಬೇಕು. ಆ 100 ದಿನ ನಡೆಯೋ ಅಸೆಂಬ್ಲಿಗೆ 3 ದಿನ ಹೋಗಲ್ವಲ್ಲ ಮುಡ್ಡೆ ಮಕ್ಕಳು ಯಾವ ಮೆಟ್ಟ ಹೊಡಿಬೇಕು? ನೀವೇ ಲೆಕ್ಕ ಹಾಕಿ. ಒಬ್ಬ ಸ್ಕೂಲ್ ಮೇಸ್ಟ್ರು 3 ದಿನ ರಜಾ ಚೀಟಿ ಕೊಡದೆ ಆಬ್ಸೆಂಟ್ ಆದ್ರೆ ಸಸ್ಪೆಂಡ್ ಮಾಡ್ತಾರೆ, 10 ದಿನ ಆಬ್ಸೆಂಟ್ ಆದ್ರೆ ಡಿಸ್ಮಿಸ್ ಮಾಡ್ತಾರೆ. ಆದ್ರೆ 100 ದಿನ ನಡೆಯೋ ಅಸೆಂಬ್ಲಿಗೆ ಇವರು 3 ದಿನ ಹೋಗಲ್ವಲ್ಲ, ಇವ್ರು ನಮ್ಮ ವಿಚಾರ ಏನ್ ಮಾತಾಡ್ತಾರೆ, ಕ್ಷೇತ್ರದ ಬಗ್ಗೆ ಏನ್ ಮಾತಾಡ್ತಾರೆ? ಅದರಲ್ಲೂ ಹೋದ್ಸಲ 5 ವರ್ಷ ಆಡಿದ ಈ ಬಿಜೆಪಿಯವರು 5 ವರ್ಷಕ್ಕೆ 500 ಸಲ ಮೀಟ್ ಮಾಡ್ಬೇಕಾಗಿತ್ತು ಅಸೆಂಬ್ಲಿ. ಆದ್ರೆ ನಿಮಗೆ ಗೊತ್ತಿರಲಿ, 164ಕ್ಕೆ ಅಸೆಂಬ್ಲಿ ನಡೆದಿರೋದು, 104 ದಿವಸ ನಡೆದಿರೋದು. ಇನ್ನು ಮಿಕ್ಕ 400 ದಿನ ಎಲ್ಲೋಯ್ತು? ಇದನ್ನ ಯಾರು ಕೇಳ್ತಾ ಇದ್ದಾರಾ? ಕೇಳ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ಇದೆಲ್ಲ ನಮ್ಮ ಹಕ್ಕುಗಳು. ಈಗಿನ ರಾಜಕೀಯ ವ್ಯಕ್ತಿಗಳಿಗೆ
ಒಂದು ವಿಷಯ ಗೊತ್ತು, ಒಂದು ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿರೋದೇನಪ್ಪ ಅಂದರೆ 10 ಲಕ್ಷ ಹಾಕಬೇಕು, 10 ಕೋಟಿ ಹೊಡಿಬೇಕು ಅನ್ನೋ ವಿಷಯ ಮಾತ್ರ ಗೊತ್ತದೆ. ಇನ್ನೊಂದು ವಿಷಯ, ರಾಜಕೀಯ ರಂಗದಲ್ಲಿ ಪ್ರಜೆಗಳಿಗೆ, ಇವರಿಗೆ ಮಾಡಬೇಕಾದಂಥ ಸೇವೆ ಏನು ಅನ್ನೋದು ಯಾವ ಒಬ್ಬ ಪ್ರಜಾಪ್ರತಿನಿಧಿಗಳಿಗೂ ಕೂಡ ಖಂಡಿತವಾಗೂ ಯಾವ ಪಕ್ಷದವರೆಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯ ಒಂದೇ ಒಂದು, ಏನು 10 ಲಕ್ಷ ಖರ್ಚು ಮಾಡಿ ಎಲೆಕ್ಷನಲ್ಲಿ ಕುಡಿಸಿ ತಿನ್ನಿಸಿ ಓಟ್ ಪಡಿಬೇಕು, 10 ಕೋಟಿ ದೋಚಬೇಕು ಅನ್ನೋ ಒಂದು ವಿಷಯ ಗೊತ್ತದೆ. ಆದರೆ ಇವತ್ತಿನ ರಾಜಕೀಯ ಕಾರಣದಲ್ಲಿ ಎಲ್ಲ ಪಕ್ಷದಗಳು ಇವರು ರಾಜಕೀಯ ವ್ಯಕ್ತಿಗಳು ಕೂಡ ಬೀಸೆ ತಿರುತ್ತಾರೆ, ನಮ್ಮ ಪಕ್ಷ ಬರ್ತದೆ, ನಮ್ಮ ಪಕ್ಷ ಬರ್ತದೆ ಅಂತ. ಯಾವ ಪಕ್ಷವೂ ಕೂಡ ಇದು ಬಹುಮತ ಬರಲ್ಲ. ಒಳ್ಳೆಯವರು ಯಾರೇ ಯಾವೇ ಪಕ್ಷದಲ್ಲಿರಲಿ, ಯಾರು ಜನಸೇವಕರಿದ್ದಾರೆ ಅಂಥವರಿಗೆ ವೋಟ್ ಮಾಡಲಿ ಅಂತ ಹೇಳಿ ನಾನು ಕರ್ನಾಟಕದ ಮತದಾರರಲ್ಲಿ ಕಳಕಳಿಯಿಂದ ಅವರ ಕಾಲಿಗೆ ಬಿದ್ದು ಬೇಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬ ನಾಗರಿಕರು ಈ ಒಂದು ವೇದಿಕೆಯ ಮುಖಾಂತರ ನಾನು ಕೇಳಿಕೊಳ್ಳುವುದೇನೆಂದರೆ, 5 ವರ್ಷಕ್ಕೊಂದ್ಸತಿ ಈ ಒಂದು ಮತದಾನವನ್ನು ಮಾಡುವ ಮತದಾರರನ್ನು ರಾಜಕಾರಣಿಗಳು ಬಡವರ ಏಳಿಗೆಗಾಗಿ, ಬಡವರಿಗೋಸ್ಕರ, ಬಡವರಿಗಾಗಿ ಅಂತ ಹೇಳಿ ಪ್ರತಿ 5 ವರ್ಷಕ್ಕೊಂದು ಬಾರಿ ನಮ್ಮನ್ನು ಬಡವರಾಗಿಸುತ್ತಿದ್ದಾರೆ. ಆದರೆ ಮತದಾರ ಯಾವತ್ತೂ ಬಡವನಲ್ಲ. ಇವತ್ತು ಮತದಾನ ಮಾಡುವ ಮೂಲಕ ನಾವು ಪ್ರಜ್ಞಾವಂತ, ಒಬ್ಬ ವಿದ್ಯಾವಂತ ಹಾಗೂ ಜನಪರ ಕಾಳಜಿ ಇರುವಂತಹ ನಾಯಕರನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ನಾವು ಪಕ್ಷ ಭೇದವನ್ನು ಮರೆತು ನಿಷ್ಠಾವಂತ ಸೇವೆ ಮಾಡುವಂತಹ ಒಬ್ಬ ಜನಸೇವಕನನ್ನು ಆಯ್ಕೆ ಮಾಡಬೇಕಾಗಿದೆ. ಮತ್ತೊಂದು ವಿಚಾರ, ಪ್ರತಿಯೊಂದು ಬಾರಿಯೂ ಈ ಚುನಾವಣೆ ಬಂದಂತ ಸಂದರ್ಭಗಳಲ್ಲಿ ಆಶ್ವಾಸನೆಗಳು, ಭರವಸೆಗಳನ್ನು ನೀಡುತ್ತಾ ತಮ್ಮ 5 ವರ್ಷದ ಕಾಲವನ್ನು ತಳ್ಳುತ್ತಾರೆ. ವಿಧಾನಸೌಧದಲ್ಲಿ ಕುಳಿತು ನಿದ್ದೆ ಮಾಡುತ್ತಾರೆ, ಮಾಡಬಾರದಂತಹ ಅನಾಚಾರಗಳನ್ನು ಮಾಡುತ್ತಾರೆ ಮತ್ತು ಭ್ರಷ್ಟಾಚಾರವನ್ನು ತಮ್ಮ ಸ್ವತ್ತು ಎಂಬಂತೆ ಬಳಸಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ಮುಂದಿನ ಈ ಒಂದು ಬರುವ ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು, ಅದರಲ್ಲೂ ವಿದ್ಯಾವಂತರು, ಕಾಲೇಜಿಗೆ ಹೋಗುವಂತವರು, 18 ವರ್ಷ ತುಂಬಿದಂತಹ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಚಿಸಿ ನಮ್ಮ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳೋಣ. ಪ್ರತಿ ವರ್ಷವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಬರ್ತಾರೆ. ಖಂಡಿತ ನಿಮ್ಮ ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಯಾವುದೇ ಇರ್ಬೋದು, ಅದನ್ನ ನಾವು ಸರಿಯಾಗಿ ಮಾಡ್ತೇವೆ, ಖಂಡಿತ ಮತ ಹಾಕಿ ಅಂತೇಳಿ ಮತದಾರನ ಮನವೊಲಿಸಿ ವೋಟನ್ನ ಹಾಕ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರುದ್ಯೋಗಿಗಳು ಇವತ್ತು 300-400 ರೂಪಾಯಿಗೆ ದುಡಿಯಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಸ್ಥಾನಮಾನ ಇಲ್ಲ. ಹಾಗೂ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದುಡಿಯುವ ಕೈಗಳಿಗೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಏನಾದರೂ ಮಾಡಲಿ, ಒಳ್ಳೆ ಸಮೃದ್ಧಿ, ಸಮಾಧಾನ, ಶಾಂತಿಯಿಂದ ಆಡಳಿತ ಕೊಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ಬೇಕಾಗಿದೆ. ಎಲ್ಲಿ ಕೇಳಿದ್ರು ಭ್ರಷ್ಟಾಚಾರದ ಮಾತುಗಳೇ. ಜನರನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದು ತಮ್ಮ ಉದ್ಧಾರ ಮಾಡಿಕೊಂಡು ತೆಪ್ಪಗಾಗೋ ನಾಯಕರನ್ನ ಏನ್ ಮಾಡ್ಬೇಕು ಹೇಳಿ? ಹಾಗಾದ್ರೆ ನಾಯಕರನ್ನ ಆಯ್ಕೆ ಮಾಡಿದ ನಾವೆಲ್ಲಿ ಎಡವಿದ್ದೀವಿ, ಏನಂತಾರೆ ನಮ್ಮ ಜನ ಅಂತ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ.